ಇನ್ನು ರಾಜ್ಯ ರಾಜಕೀಯದ ಬಗ್ಗೆ ಮಾತಾಡಲೇಬೇಕು. ಎಲ್ಲೋ ಒಂದು ಕಡೆಗೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪಿರೋ ರೀತಿಯಲ್ಲಿ ಕಾಣ್ತಾ ಇದೆ ಕುರ್ಚಿ ಕಿತ್ತಾಟ. ಯಾಕಂದರೆ ಏನಾದರೂ ಒಂದು ನಿರ್ಧಾರಕ್ಕೆ ಬರಲೇಬೇಕು. AICC ಅಧ್ಯಕ್ಷರು ಬೆಂಗಳೂರಿನಿಂದ ದಿಲ್ಲಿಗೆ ಹಾರಿದ್ದಾರೆ. ಇವತ್ತೇ ಅವರು ರಾಹುಲ್ ಗಾಂಧಿಯವರ ಜೊತೆಗೆ ಸಭೆ ಮಾಡಬಹುದು ಅಂತ ಎಲ್ಲ ವಿವರಗಳನ್ನು ಕಲೆ ಹಾಕಿದ್ದಾರೆ. ಅದೆಲ್ಲದನ್ನು ಕೂಡ ಅವರಿಗೆ ಎಕ್ಸ್ಪ್ಲೇನ್ ಮಾಡಬಹುದು ಅಂತ ಚರ್ಚೆ ಮಾಡಾದ ಮೇಲೆ ರಾಹುಲ್ ಗಾಂಧಿ ಒಂದು ನಿರ್ಧಾರಕ್ಕೆ ಬರ್ತಾರಾ? ಬರೋದಾದರೆ ಯಾವ ನಿರ್ಧಾರಕ್ಕೆ ಬರ್ತಾರೆ? ಯಾಕಂದರೆ ನಾಯಕರುಗಳು ಕೂಡ ಹೇಳ್ತಾ ಇದ್ದಾರೆ, ಇದು ಇನ್ನೂ ಬೆಳೆಸೋದು ಬೇಡ, ದಯವಿಟ್ಟು ನಿರ್ಧಾರಕ್ಕೆ ಬಂದುಬಿಡಿ, ಅದೇನಿದೆ ಅದನ್ನು ಹೇಳಿಬಿಡಿ, ಇಲ್ಲ ಅಂತಂದರೆ ಆಗಲ್ಲ, ತಪ್ಪು ಸಂದೇಶ ರವಾನೆ ಆಗುತ್ತೆ, ಕ್ಲಾರಿಟಿ ಕೊಟ್ಬಿಡಬೇಕು ಅಂತ. ಸದಾಶಿವನಗರದಿಂದ ಖರ್ಗೆ ಏರ್ಪೋರ್ಟಿಗೆ ಹೋಗುವಂಥ ಸಂದರ್ಭದಲ್ಲಿ ಪತ್ರಕರ್ತರ ಜೊತೆಗೂ ಕೂಡ ಮಾತಾಡಿದ್ರು. ಅಲ್ಲಿ ಕಾನ್ಸ್ಟಿಟ್ಯೂಷನ್ ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾನು ಅಲ್ಲಿ ಕಾನ್ಸ್ಟಿಟ್ಯೂಷನ್ ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾನು ಅಲ್ಲಿ ಕಾನ್ಸ್ಟಿಟ್ಯೂಷನ್ ಡೇ ಸೆಲೆಬ್ರೇಟ್ ಸಂವಿಧಾನ ದಿನವನ್ನು ಆಚರಿಸ್ತಾರೆ, ಅದಕ್ಕೋಸ್ಕರ ಕಾರ್ಯಕ್ರಮಕ್ಕೆ ನಾನು ಹೋಗ್ತಾ ಇದ್ದೀನಿ ಅಂತ ಖರ್ಗೆ ಅವರು ಹೇಳಿ ಹೊರಟರು. ಅದಕ್ಕೋಸ್ಕರ ನಾನು ದಿಲ್ಲಿಗೆ ಹೋಗ್ತಾ ಇದ್ದೀನಿ ಅನ್ನುವಂಥ ಮಾತು ನೋಡಿ. ಇಲ್ಲಿ AICC ಅಧ್ಯಕ್ಷರು ಇಲ್ಲಿ 2 ದಿವಸ ಇದ್ದರೂ ಕೂಡ 3 ದಿವಸ ಇದ್ದರೂ ಕೂಡ KPCC ಅಧ್ಯಕ್ಷರು ಅವ್ರ ಮನೆಗೆ ಹೋಗಿರಲಿಲ್ಲ. ಇವರು ಹೊರಡುವಂಥ ಸಂದರ್ಭದಲ್ಲಿ DCM DK ಅವಸರವಾಗಿ ಬಂದರು. ಬಂದಂಥವರನ್ನೇ ಖರ್ಗೆ ಅವರ ಕಾರ್ ಹತ್ತಿ ಅವ್ರ ಜೊತೆಗೆ ಹೋದರು. ಏರ್ಪೋರ್ಟ್ ತನಕ ಡ್ರಾಪ್ ಮಾಡಿ DK ಶಿವಕುಮಾರ್ ವಾಪಸ್ ಬಂದರು. ಅಲ್ಲಿದ್ದಂಥ ಸಂದರ್ಭದಲ್ಲೂ ಕೂಡ ಹೋಗುವಂಥ ಸಂದರ್ಭದಲ್ಲೂ ಕೂಡ ನಿರಂತರವಾದ ಮಾತುಕತೆ. ಅಲ್ಲಿ ಹೋದ ಮೇಲೆ ಆ VIP ಲಾಂಜ್ ಹತ್ರನೂ ಕೂಡ ನಿರಂತರವಾಗಿ DK ಶಿವಕುಮಾರ್ ಮಾತಾಡ್ತಾನೇ ಇದ್ರು ನೋಡಿ. ಖರ್ಗೆ ಅವರು ಹೋಗ್ತಿರುವಂಥ ಸಂದರ್ಭದಲ್ಲಿ DK ಬಂದರು. DK ಬಂದು ಹಿಂದ್ಗಡೆ ಸೀಟಲ್ಲಿ ಕೂತು ಹೊರಟೇ ಬಿಟ್ರು. ತಮ್ಮ ಬೆಂಗಾವಲು ಪಡೆ ಅದು ಇದು ಯಾರನ್ನೂ ಕರ್ಕೊಂಬಂದಿರಲಿಲ್ಲ. DK ಒಬ್ಬರೇ ಬಂದರು, ಹೊರಟರು. ಅಲ್ಲಿ ಕೂತಂಥ ಸೆಕ್ಯೂರಿಟಿ ಕೂಡ ಇವರು ಬಂದ ತಕ್ಷಣ ಇಳಿದು ಜಾಗ ಮಾಡಿಕೊಟ್ರು ಅವರಿಗೆ. ಒಂದೇ ಕಾರಿನಲ್ಲಿ AICC ಅಧ್ಯಕ್ಷರು, KPCC ಅಧ್ಯಕ್ಷರು ಇಬ್ಬರೂ ಹೋದರು. ಹೋಗುವಂಥ ಸಂದರ್ಭದಲ್ಲೂ ಕೂಡ ನಿರಂತರವಾದ ಮಾತುಕತೆ. ಏರ್ಪೋರ್ಟ್ ಮುಟ್ಟಿದ ಮೇಲೂ ಕೂಡ ಮಾತುಕತೆ. DK ಶಿವಕುಮಾರ್ ಬಹಳ ಬ್ಯುಸಿಯಾಗಿದ್ದರು.